ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಎಒ ಮತ್ತು ಡಬಲ್ ಎಒ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಸೆಷನ್ನಲ್ಲಿ ಪರೀಕ್ಷಾ ಸರಣಿ ಅಂದರೆ ಟೆಸ್ಟ್ ಸಿರೀಸ್ ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ. ಈ ಪರೀಕ್ಷಾ ಸರಣಿ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸೊ ಮೊದಲೇ ಬಾರಿಗೆ ನೀವೇನಾದರೂ ಈ ಎಕ್ಸಾಮನ್ನು ಬರಿತಾ ಇದ್ದರೆ ಒಂದು ಐಡಿಯಾ ಸಿಗುತ್ತೆ. ಕ್ವಶನ್ ಪೇಪರ್ ಪ್ಯಾಟ್ರನ್ ಆಗಿರ್ಬೋದು ಅಥವಾ ಒಂದು ಫುಲ್ ಲೆಂತ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ಪ್ಯಾಟ್ರನ್ ಗೊತ್ತಾಗುತ್ತೆ. ಮತ್ತು ಆಲ್ರೆಡಿ ಈ ಎಕ್ಸಾಮನ್ನು ತಾವು ತಯಾರಿ ಮಾಡ್ತಾ ಇದ್ದರೆ ನಿಮಗೊಂದು ಸೆಲ್ಫ್ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಟೆಸ್ಟ್ ಸಿರೀಸ್ಗಳು ಹೆಲ್ಪ್ ಆಗುತ್ತೆ. ಮತ್ತು ರಿವಿಷನ್ ಪರ್ಪಸ್ಗೂ ಕೂಡ ಈ ಒಂದು ಟೆಸ್ಟ್ ಸಿರೀಸ್ ತಮಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂದರೆ ಇದರ ಒಂದು ಸಿನಾಪ್ಸಿಸ್, ಪ್ರತಿಯೊಂದು ಟೆಸ್ಟ್ನ ಒಂದು ಸಬ್ಮಿಟ್ ಕೊಟ್ಟ ಮೇಲೆ ಏನು ಸಿನಾಪ್ಸಿಸ್ ಸಿಗುತ್ತೆ ಆ ಸಿನಾಪ್ಸಿಸ್ ನಿಮಗೆ ಒಂದು ರಿವಿಷನ್ ಪರ್ಪಸ್ಗೆ ಹೆಲ್ಪ್ ಆಗುತ್ತೆ. ಸುಮಾರು ಪೇಪರ್ 1 ಮತ್ತು ಪೇಪರ್ 2 GK ಮತ್ತು ಅಗ್ರಿಕಲ್ಚರ್ ಎರಡೂ ಸೇರಿ 70+ ಟೆಸ್ಟ್ಗಳು ಇದರಲ್ಲಿ ಕವರ್ ಆಗುತ್ತೆ. ಹತ್ರ 7,000 ಪ್ರಶ್ನೆಗಳು ಈ ಒಂದು ಟೆಸ್ಟ್ ಸಿರೀಸ್ನಲ್ಲಿ ತಮಗೆ ಕವರ್ ಆಗುತ್ತೆ ವಿತ್ ಸಿನಾಪ್ಸಿಸ್. ಅಂದರೆ ಎಕ್ಸ್ಪ್ಲನೇಷನ್ ಇರ್ಬೋದು ಅಥವಾ 4 ಆಪ್ಷನ್ಸ್ ಏನಿರುತ್ತೆ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಇರ್ಬೋದು. ಸೊ ಟೋಟಲ್ ಆಗಿ 7,000 ಕ್ವಶನ್ಸ್ಗಳು ನಿಮಗೆ ಕವರ್ ಆಗುತ್ತೆ. ಈ ಒಂದು ಟೆಸ್ಟ್ ಸಿರೀಸ್ನಲ್ಲಿ GK ಮತ್ತು 85% ಸಿಲೆಬಸ್ನ ಒಂದು ಟೆಸ್ಟ್ಗಳು, 15% ಸಿಲೆಬಸ್ನ ಒಂದು ಟೆಸ್ಟ್ಗಳು ನಿಮಗೆ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ಹಾಗಾದರೆ ಈ ಒಂದು ಟೆಸ್ಟ್ ಸಿರೀಸ್ನ ಮಾಡ್ಯೂಲ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಟೆಸ್ಟ್ಗಳನ್ನು ನಾವು ಅಟೆಂಡ್ ಮಾಡಬೇಕು? ಇಲ್ಲಿ ಮುಖ್ಯವಾಗಿ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಈ ಒಂದು ಟೆಸ್ಟ್ ಸಿರೀಸ್ ಇರುತ್ತೆ. ಆ್ಯಪ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ಈ ಒಂದು ಟೆಸ್ಟ್ ಸಿರೀಸ್ ತಮಗೆ ಕೆಲವೊಂದು ಟೆಸ್ಟ್ಗಳನ್ನು ಫ್ರೀಯಾಗಿ ಇದರಲ್ಲಿ ತಮಗೆ ಸಿಗುತ್ತೆ. ಈಗ ಉದಾಹರಣೆಗೆ ಆಗ್ರೋನಮಿ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಇರುತ್ತೆ, ಅದು ತಮಗೆ ಫ್ರೀಯಾಗಿ ಸಿಗುತ್ತೆ. ಅದನ್ನು ಕಂಪ್ಲೀಟಾಗಿ ತಾವು ಫ್ರೀ ಆಫ್ ಕಾಸ್ಟ್ ಅಟೆಂಡ್ ಮಾಡ್ಬೋದು. ಅದರ ಜೊತೆಗೆ ಒಂದು ಕಂಪ್ಲೀಟ್ ಮಾಡ್ಯೂಲ್ ಗೊತ್ತಾಗುತ್ತೆ. ಈ ಒಂದು ಫ್ರೀ ಟೆಸ್ಟ್ನಲ್ಲಿ ತಮಗೆ ಯಾವ ರೀತಿ ಟೋಟಲ್ ಟೆಸ್ಟ್ ಸಿರೀಸ್ ನಡೆಯುತ್ತೆ, ಯಾವ ರೀತಿ ಆಪ್ಷನ್ಸ್ ಇರುತ್ತೆ, ಯಾವ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಸಿನಾಪ್ಸಿಸ್ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ಮಾಡ್ಯೂಲ್ ಏನಿರುತ್ತೆ, ಒಂದು ಎಕ್ಸಾಂಪಲ್ ಏನಿರುತ್ತೆ ನಿಮಗೆ ಗೊತ್ತಾಗುತ್ತೆ. ಇವನ್ ರ್ಯಾಂಕಿಂಗ್ ಯಾವ ರೀತಿ ಇರುತ್ತೆ ಅನ್ನೋಂಥ ಕೂಡ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಮೇ 1ರಿಂದ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ಒಂದು ಟೆಸ್ಟ್ ಇರುತ್ತೆ ಮತ್ತು ನೈಟ್ 7 o'clock ಒಂದು ಟೆಸ್ಟ್ ಇರುತ್ತೆ. 11 ಗಂಟೆಗೆ 85% ಸಿಲೆಬಸ್ ಅವ್ರಿಗೆ ಟೆಸ್ಟ್ ಇರುತ್ತೆ. ಈವ್ನಿಂಗ್ 7 PM ಸೊ 15% ಸಿಲೆಬಸ್ನ ಒಂದು ಟೆಸ್ಟ್ ಇರುತ್ತೆ. ಸುಮಾರು 70+ ಟೆಸ್ಟ್ಗಳು ಇಲ್ಲಿ ನಿಮಗೆ ಕವರ್ ಆಗುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ಟೆಸ್ಟ್ಗಳು ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಬಟ್ ಇಲ್ಲಿ ಅಗ್ರಿಕಲ್ಚರ್ ಏನಿರುತ್ತೆ ಅದು ಇಂಗ್ಲೀಷಲ್ಲಿ ಮಾತ್ರ ಇದ್ದರೆ GK ಬೋತ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. GK ಬೋತ್ ಲ್ಯಾಂಗ್ವೇಜಲ್ಲಿ ಟೆಸ್ಟ್ಗಳಿರುತ್ತೆ. ಆಲ್ರೆಡಿ ಹೇಳಿರೋ ಹಾಗೆ GK 85% ಮತ್ತು 15% ವಿಷಯದ ಮೇಲೆ ಪರೀಕ್ಷೆಗಳನ್ನು ಇಲ್ಲಿ ನಡೆಸ್ತಾರೆ. ಮತ್ತು ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇರುತ್ತೆ. ನೀವು ಪ್ರತಿಯೊಂದು ಟೆಸ್ಟನ್ನು ಎಷ್ಟು ಸಾರಿ ಬೇಕಾದರೂ ಕೂಡ ನಿಮಗೆ ಎಷ್ಟು ಒಂದು ಅಟೆಂಡ್ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಬಾರಿ ಕೂಡ ಅಟೆಂಡ್ ಮಾಡ್ಬೋದು. ಮತ್ತು ಆಲ್ ಕರ್ನಾಟಕ ರ್ಯಾಂಕಿಂಗ್ ಫೀಚರ್ ಇರುತ್ತೆ. ಅಂದರೆ ಟೆಸ್ಟನ್ನು ಅಟೆಂಡ್ ಆದಮೇಲೆ ಬೇರೆ ವಿದ್ಯಾರ್ಥಿಗಳ ಜೊತೆ ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ ಒಂದು 100 ಜನ ಟೆಸ್ಟನ್ನು ಬರೀತಾ ಇದ್ದಾರೆ ಅಂದರೆ ಒಂದು 100 ಜನರಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು, ನಿಮ್ಮ ಮಾರ್ಕ್ಸ್ ಎಷ್ಟು, ಆಮೇಲೆ ನಿಮ್ಮ ನೆಗೆಟಿವ್ ಮಾರ್ಕಿಂಗ್ ಎಷ್ಟು ಆಗ್ತಾ ಇದೆ ಅಂತ ಒಂದು ಕಂಪ್ಯಾರಿಸನ್ ಶೀಟ್ ಕೂಡ ಓಪನ್ ಆಗುತ್ತೆ. ಹಾಗಾದರೆ ಯಾವ ವಿಷಯಗಳ ಮೇಲೆ ಎಷ್ಟು ಟೆಸ್ಟ್ಗಳು ನಡೆಯುತ್ತೆ? GKಯಲ್ಲಿ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ, 10 ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಮತ್ತು GKದಲ್ಲಿ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಕೂಡ ಇರುತ್ತೆ. ಈಗ ಉದಾಹರಣೆಗೆ ಹಿಸ್ಟ್ರಿಯಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಮೇಲೆ ಒಂದು ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಹಾಗೆ ಮಿಡಿವಲ್ ಹಿಸ್ಟ್ರಿ ಮೇಲೆ ಒಂದು ಫುಲ್ ಲೆಂತ್ ಟೆಸ್ಟು, ಹಾಗೆ ಮಾಡ್ರನ್ ಹಿಸ್ಟ್ರಿ ಮೇಲೆ ಒಂದು ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಅದೇ ರೀತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಒಂದು ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ. ಹಾಗೆ ಸೈನ್ಸ್ನಲ್ಲಿ 3 ಟೆಸ್ಟ್ ಬರುತ್ತೆ. ಫಿಸಿಕ್ಸ್ ಮೇಲೆ ಒಂದು, ಕೆಮಿಸ್ಟ್ರಿ ಮೇಲೆ ಒಂದು, ಹಾಗೆ ಇವನ್ ಬಯಾಲಜಿ ಮೇಲೆ ಒಂದು. ಸೊ ಟೋಟಲ್ ಆಗಿ 3 ಟೆಸ್ಟ್ ಬರುತ್ತೆ ಸೈನ್ಸಲ್ಲಿ. ಎಕನಾಮಿಕ್ಸ್ ಮೇಲೆ ಒಂದು ಟೆಸ್ಟ್ ಬರುತ್ತೆ. ಹಾಗೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಮೇಲೆ ಒಂದು ಟೆಸ್ಟ್ ಬರುತ್ತೆ. ಕರೆಂಟ್ ಅಫೇರ್ಸ್ ಮೇಲೆ ಒಂದು ಟೆಸ್ಟ್ ಬರುತ್ತೆ. ಇದಾದಮೇಲೆ ಅಗ್ರಿಕಲ್ಚರಲ್ಲಿ ಸೆಕ್ಷನ್ ವೈಸ್ 85% ಸಿಲೆಬಸ್ಸಲ್ಲಿ 20 ಸೆಕ್ಷನ್ಸ್ ಇರುತ್ತೆ. 20 ಫುಲ್ ಅಂತ ಟೆಸ್ಟ್ ಬರುತ್ತೆ. ಉದಾಹರಣೆಗೆ ಆಗ್ರೋನಮಿ ಮೇಲೆ ಒಂದು ಟೆಸ್ಟು, ಎಂಟಮಾಲಜಿ ಮೇಲೆ ಒಂದು ಟೆಸ್ಟು, ಹಾಗೆ ಪೆಥಾಲಜಿ ಮೇಲೆ ಒಂದು ಟೆಸ್ಟು. ಈ ರೀತಿಯಾಗಿ 20 ಫುಲ್ ಅಂತ ಟೆಸ್ಟ್ ಬರುತ್ತೆ. ಹಾಗೆ ಟೋಟಲ್ ಸಿಲೆಬಸ್ ಮೇಲೆ ಒಂದು 10 ಫುಲ್ ಅಂತ ಟೆಸ್ಟ್ ಇರುತ್ತೆ. ಇನ್ನು 15% ಸಿಲೆಬಸ್ನಲ್ಲಿ ಸುಮಾರು ಒಂದು 18 ಸೆಕ್ಷನ್ಸ್ ಇದೆ. 18 ಸೆಕ್ಷನ್ಸ್ ಮೇಲೆ 18 ಫುಲ್ ಅಂತ ಟೆಸ್ಟ್ ಇರುತ್ತೆ. ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಇರ್ಬೋದು, ಇನ್ಪುಟ್ ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಹೀಗೆ ಸೆಕ್ಷನ್ ವೈಸು 18 ಟೆಸ್ಟ್ ಬರುತ್ತೆ. ಅದಾದಮೇಲೆ ಒಂದು 10 ಫುಲ್ ಅಂತ ಟೆಸ್ಟ್ ಬರುತ್ತೆ.
ಸೊ ಇವಾಗ ಎಕ್ಸಾಕ್ಟಾಗಿ ನೋಡೋದಾದರೆ 85% ಪೇಪರ್ 2 ಅಲ್ಲಿ ನಿಮಗೆ ಅರೌಂಡ್ ಒಂದು 30 ಟೆಸ್ಟ್ ಬರುತ್ತೆ ಟೋಟಲ್, 20 ಸೆಕ್ಷನ್ ವೈಸು 10 ಫುಲ್ ಲೆಂತ್. ಅದೇ ರೀತಿ 15% ಸಿಲೆಬಸ್ಸಲ್ಲಿ 18 ಸೆಕ್ಷನ್ ವೈಸ್ ಟೆಸ್ಟು 10 ಫುಲ್ ಲೆಂತ್, ಟೋಟಲ್ ಎಷ್ಟು ಬರುತ್ತೆ 28 ಟೆಸ್ಟ್ಗಳು ಬರುತ್ತೆ. ಸೊ ಎರಡೂ ಸೇರಿನೇ ನಿಮಗೆ ಅರೌಂಡ್ 58 ಟೆಸ್ಟ್ಗಳಾಗುತ್ತೆ. ಇನ್ನು ಜಿ ಕೆದಲ್ಲಿ ಅರೌಂಡ್ 120 ಟೆಸ್ಟ್ ಬರುತ್ತೆ. ಹಾಗಾಗಿ ಟೋಟಲ್ ಆಗಿ ಹತ್ರ ಒಂದು 70 ಟೆಸ್ಟ್ವರೆಗೂ ಕೂಡ ಇಲ್ಲಿ ಡಿಸ್ಕಷನ್ ನಡೆಯುತ್ತೆ. ಸೊ ತಮಗೇನಾದರೂ ಈ ಒಂದು ಟೆಸ್ಟ್ ಸಿರೀಸ್ಗೆ ಜಾಯ್ನ್ ಆಗಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಮ್ಮ ಆ್ಯಪ್ಗೆ ಲಾಗಿನ್ ಆಗಿ ಜಾಯ್ನ್ ಆಗ್ಬೋದು. ಇವನ್ ವೆಬ್ಸೈಟ್ ಕೂಡ ಇರುತ್ತೆ, ಗೂಗಲಲ್ಲಿ ವೆಬ್ಸೈಟಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಹಾಗೆ ಈ ಒಂದು ಟೆಸ್ಟ್ ಸಿರೀಸ್ ಬಗ್ಗೆ ನಿಮಗೇನಾದರೂ ಕ್ವಶನ್ಸ್ಗಳಿತ್ತು ಅಂತಂದರೆ ಈ ಒಂದು ನಂಬರ್ಗೆ ಮೆಸೇಜ್ ಕೂಡ ಮಾಡಿ ಕೇಳ್ಕೊಬೋದು, ನಿಮ್ಮ ಕ್ವೈರಿಯನ್ನು ಮೆಸೇಜ್ ಮಾಡ್ಬೋದು. ಹಾಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ನಿಮ್ಮ ಏನು ಕ್ವಶನ್ ಏನಿದೆ ಅದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ಮುಂದಿನ ಸೆಷನ್ನಲ್ಲಿ ಈ ಒಂದು AO ಸಂಬಂಧಪಟ್ಟಂತೆ ಇನ್ನೊಂದು ಟಾಪಿಕ್ ಜೊತೆಗೆ ಮತ್ತು ಇನ್ನೊಂದು ವಿಷಯದ ಜೊತೆಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.